ಆಮ್, ಈ ಥರ ಕತೆ ನೋಡಿದಾಗ ಸುಮಾರು ಜನ ಅಂತಾರೆ, ಅಯ್ಯೋ ಈಗಿನ ಕಾಲದಲ್ಲಿ ಯಾರು ಗಂಡನ ಹತ್ರ ಇಷ್ಟ ಅನ್ನಿಸ್ಕೊಂಡಿರ್ತಾರೆ ಅದು ಇದು ಅಂತೆಲ್ಲ ಹೇಳಿ. ಬಟ್ ಇದು ಇಂಪ್ಯಾಕ್ಟ್ ಯಾಕೆ ಮಾಡ್ತು ಅಂದರೆ, ನನಗೆ ಯಾವಾಗಲೂ ಅನ್ಸೋದು ಅಂದರೆ ಈ ಥರ ಇರ್ತಾರ ಅಂತ ನಾನು ಅದೇ ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಂಡಿದ್ದೆ. ಬಟ್ ಭಾಗ್ಯನ ಕ್ಯಾರೆಕ್ಟರ್ನ ಜೀವಿಸೋಕ್ಕೆ ಶುರು ಮಾಡಿದ್ಮೇಲೆ ನನಗೇನು ಅನ್ನಿಸ್ತು ಅಂದರೆ, ಯಾವುದೇ ಒಂದು ಹೆಣ್ಣಿನ ಜೀವನದಲ್ಲಿ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಯಾಕಂದರೆ ಈಗ ಅವಳು ಎಜುಕೇಟೆಡ್ ಅಲ್ಲ, ಅವಳ ಕಾಲ ಮೇಲೆ ಅವಳು ನಿಲ್ಲಕ್ಕಾಗಲ್ಲ, ಹೊರಗೆ ಹೋಗಿ ದುಡಿಯೋಕ್ಕಾಗಲ್ಲ ಅಂದರೆ ಗಂಡ ಹೊಡೆಸ್ಕೊಂಡಿರ್ತಾಳೆ, ಬೈಸ್ಕೊಂಡಿರ್ತಾಳೆ, 2 ಮಕ್ಕಳಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಹೌದಲ್ವಾ, ಭಾಗ್ಯನ ಥರದವ್ರು ಎಷ್ಟೊಂದು ಜನ ಇರ್ಬೋದಲ್ವಾ ಅಂತ ನನ್ನ ಫಸ್ಟ್ ತಲೆಯಲ್ಲಿ ಬಂತು. ಅದಾದಮೇಲೆ ಸೀರಿಯಲ್ ಟೆಲಿಕಾಸ್ಟ್ ಆಗೋಕ್ಕೆ ಶುರುವಾಗಿ 100-150 ಎಪಿಸೋಡ್ಸ್ ಆದಮೇಲೆ ಎಲ್ಲ ಕಡೆ ಹೋದಲ್ಲೆಲ್ಲ ಕೆಲವರು ಪಾಪ ಕೆಲಸ ಮಾಡೋ ಹೆಂಗಸರಾಗಿರ್ಬೋದು, ಗಾರ್ಮೆಂಟ್ಸಲ್ಲಿ ಮಾಡೋರಾಗಿರ್ಬೋದು, ಎಲ್ಲರೂ ಬಂದು ಹೇಳ್ಕೊಳ್ಳೋರು, ಹೌದು ನಮ್ಮ ಜೀವನದಲ್ಲಿ ಹಿಂಗೆ ಇದೆ. ಭಾಗ್ಯನ ಕ್ಯಾರೆಕ್ಟರ್ ನೋಡಿದಾಗ ನಮಗೆಲ್ಲೋ ನೀವು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಅಂತ ಅನ್ನಿಸುತ್ತೆ ಅಂತ ಎಲ್ಲರೂ ಹೇಳಿದಾಗ ಅವಾಗ ನನಗೆ ಅನ್ನಿಸ್ತು, ಹೌದಲ್ವಾ ಭಾಗ್ಯನ ಕ್ಯಾರೆಕ್ಟ್ರು ನಿಜವಾಗ್ಲೂ ಇರುತ್ತಲ್ವಾ ಅಂತ. ಸೊ ಆ ರೀತಿ ಇಂಪ್ಯಾಕ್ಟ್ ಮಾಡಿದೆ ನನಗೆ.